ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2018ರ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಿಸಿದ್ದಾರೆ. ಸಿಎಂ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮತ್ತೆ ಗುಡುಗಿದ್ದಾರೆ. 2013ರ ಅಫಿಡವಿಟ್ನಲ್ಲಿ ಆಸ್ತಿಯನ್ನ ಘೋಷಿಸಿಲ್ಲ ಯಾಕೆ? 2010ರಲ್ಲಿ ಖರೀದಿಸಿರುವ ಆಸ್ತಿ ಮುಚ್ಚಿಟ್ಟಿದ್ದು ಯಾಕೆ? ಹಲವಾರು ಪ್ರಶ್ನೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ. ಟಿವಿ9ಗೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಬಹುಶಃ 2014ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿರಬಹುದು. ಹಾಗಾಗಿ 2013ರ ಅಫಿಡವಿಟ್ನಲ್ಲಿ ತಿಳಿಸಿಲ್ಲ. 2013ರಲ್ಲಿನೇ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಸಿಎಂ ಆದಾಗ ಒಂದೊಂದೇ ದಾಖಲೆ ಪತ್ರಗಳನ್ನ ಸೃಷ್ಟಿ ಮಾಡಿದ್ದಾರಾ? ಹಾಗಾದ್ರೆ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಪರಿಹಾರಕ್ಕಾಗಿ ಪಿತೂರಿ ಮಾಡಿದ್ರಾ? ಸಿದ್ದರಾಮಯ್ಯ ಪಡೆದಿರುವ ನಿವೇಶನವನ್ನ ಮರಳಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ರಾಮ್ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಜೊತೆ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್, ತಾವು ಆ ನಕಲಿ ದಾಖಲೆಗಳು ಸೃಷ್ಟಿಯಾಗಿದೆ ಅಂತೇಳಿ ಒಂದು ಆರೋಪವನ್ನು ಮಾಡಿದ್ರಿ. ಇದೀಗ ನೀವು ಸಿದ್ದರಾಮಯ್ಯ ಅವರೇ ಅದಕ್ಕೆ ಒಂದು ದೃಢೀಕರಣ ಕೊಡ್ತಾ ಇದ್ದಾರೆ ಅಂತಿದ್ರೆ ಹೇಗೆ ಅಂತ? ಆವತ್ತು ತಗೊಂಡಿರೋದು ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? 2018ರಲ್ಲೂ ಸಹ ಇಂಥ ಕಡೆಯಿಂದ ಬಂತು, ಇದು 25 ಲಕ್ಷದ ಹೊರತು ಅಂತ ಹೇಳ್ತೀರಾ ಸರ್. ಸ್ವಾಮಿ, 2013ರಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕಾದ್ರೆ ಎಲೆಕ್ಷನ್ ಕಮಿಷನ್ಗೆ ಅಫಿಡೇವಿಟ್ ಸಲ್ಲಿಸಿದ್ದೀರಲ್ಲ ಸ್ವಾಮಿ, ಯಾಕೆ ಅದನ್ನು ಮರೆಮಾಚಿದ್ದೀರಾ ಸರ್? ಸೊ ಅಲ್ಲಿಗೆ ನೀವು ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸಿದಂಥ ಡಾಕ್ಯುಮೆಂಟು ಸುಳ್ಳಾಯ್ತಲ್ವ ಸರ್? ಸುಳ್ಳು. ಹಾಗಾಗಿ ಈ ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಿಕೊಂಡೇ ಇವರು ಈ ಥರದ್ದು ಜನಗಳಿಗೂ ಗೊಂದಲ ಸೃಷ್ಟಿ ಮಾಡಿಕೊಂಡು ಇನ್ನು ಆರ್ಥಿಕ ಲಾಭ ಮಾಡ್ಕೊಳಕ್ಕೆ ಹೊರಟಿದ್ದಾನೆ ಅಂತ ನನ್ನ ವಾದ. ಆ ದಾಖಲೆಗಳದ್ದು ಅಫಿಡೇವಿಟಲ್ಲಿ ಅವರೇನು ಸ್ವತಃ ಡಿಕ್ಲೇರ್ ಮಾಡಿದ್ರು. ಯಾಕೆ 13ರಲ್ಲಿ 10ರಲ್ಲೇ ಖರೀದಿ ಮಾಡಿರ್ಬೇಕಾರೆ, 10ರಲ್ಲೇ ಅವರಿಗೆ ದಾನಪತ್ರದಲ್ಲಿ ಬಂದಿರಬೇಕಾರೆ 13ರಲ್ಲಿ ಯಾಕೆ ಅದನ್ನು ಡಿಕ್ಲೇರ್ ಮಾಡಿಲ್ಲ ಸ್ವಾಮಿ? ಹಾಗಾದ್ರೆ 18ರ ಅಫಿಡೇವಿಟಲ್ಲಿ ಬಂದು 25 ಲಕ್ಷ ಹೊರತು ಅಂತ ಡೇಟು ಇದೆ. ಹೌದು ಹೌದು, 30/10/2010ರಲ್ಲಿ ನನ್ನ ಹೆಂಡತಿಗೆ ಗಿಫ್ಟ್ ಬಂದಿದ್ದು ಅಂತಲೂ ಉಲ್ಲೇಖ ಮಾಡ್ತಾರೆ. 2013ರಲ್ಲಿ ಯಾಕೆ ಮುಚ್ಚಿಟ್ಟಿದ್ದೀರಿ? ಅಲ್ಲಿಗೆ 2013ರಲ್ಲಿ ಎಷ್ಟಿತ್ತು ವ್ಯಾಲ್ಯೂ? ಹಂಗಾರೆ 2013ರಲ್ಲಿ ಆ ದಾಖಲೆಗಳೇ ಇರಲಿಲ್ಲ ಅಂತನಾ ಅದರ ಅರ್ಥ? ಸರ್, ದಾಖಲೆಗಳು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನನಗೆ ಅನಿಸಿರೋ ಪ್ರಕಾರ ಈಗ 2014ರಲ್ಲಿ 13ರಲ್ಲಿ ದಾಖಲೆಗಳೇ ಇರಲಿಲ್ವ ಅಂತ ಕಾಣಿಸ್ತದೆ. ಈಗ 18ರಲ್ಲಿ 14 ಆದಮೇಲೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಏನೋ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಏನಾದರೂ ಈಗ ಹೋಗ್ತಾ ಇದ್ದಾರಾ? ಅದನ್ನು ನೆಕ್ಸ್ಟ್ ಈಗ ಅದಕ್ಕೆ 18ರಲ್ಲಿ ಏನಾರ ದಾಖಲೆಗಳನ್ನ ಸಲ್ಲಿಸಿ ಅಫಿಡೇವಿಟಿಗೆ ಸಲ್ಲಿಸಿದಾರ ಅಂತ ಈಗ ಮಾಹಿತಿ. ಯಾಕೆಂದರೆ 14ರಲ್ಲಿ ಅವರೇ CM ಆಯ್ತಾರಲ್ವಾ? CM ಆದಾಗ ಇವೆಲ್ಲ ದಾಖಲೆಗಳು ಸೃಷ್ಟಿ ಮಾಡಿಸ್ಕೊಂಡು ಒಂದೊಂದೇ ಸಬ್ ರಿಜಿಸ್ಟರ್ ಆಫೀಸಲ್ಲಿ, ಕಂದಾಯ ಇಲಾಖೆಯಲ್ಲಿ ಎಲ್ಲ ಕಡೆ ದಾಖಲೆಗಳು ಖಾತೆಗಳು ಎಲ್ಲ ಸೃಷ್ಟಿ ಮಾಡಿಸ್ಕೊಂಡು ಈ ಒಂದು ಪರಿಹಾರ ಪಡೆಯೋಕ್ಕೋಸ್ಕರನೇ ಇದು ಪಿತೂರಿ ನಡೆದಿದೆಯಾ ಅನ್ನೋದು ನನ್ನ ವಾದ. ನಿಮ್ಮ ಒತ್ತಾಯ ಏನು ಸರ್ ಸಿದ್ದರಾಮಯ್ಯ ಅವರಿಗೆ? ಸರ್, ಸಿದ್ದರಾಮಯ್ಯನವರು ದಯಮಾಡಿ, ನಾನು ಇವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ, ದಯಮಾಡಿ ಅವರು ಏನು ನಿವೇಶನಗಳು ಪಡೆದಿದ್ದಾರೆ ಅವನು ಬೇಷರತ್ತಾಗಿ ಸರೆಂಡರ್ ಮಾಡಬೇಕು ಸರ್. ಯಾಕೆಂದರೆ ಈ ಗೊಂದಲ ಸೃಷ್ಟಿ ಮಾಡಿಕೊಂಡು ಇವರೇನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಷ್ಟೊಂದು ಗೊಂದಲ ಸೃಷ್ಟಿ ಮಾಡಿ ಈ ಒಂದು ಪರಿಹಾರಕ್ಕೋಸ್ಕರ ಹೊಡೆದಾಟ ಆಡ್ತಾ ಇದ್ದಾರೆ ಅಂತಂದರೆ ಇನ್ನು ಬೇರೆ ಜನಗಳು ಏನಿಗೆ ಇವರು ಸಂದೇಶ ಕೊಡೋಕ್ಕಾಗತ್ತೆ? ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ. ದಯವಿಟ್ಟು ಇಮಿಡಿಯೇಟ್ ಅವನು ಸರೆಂಡರ್ ಮಾಡಿಬಿಟ್ಟು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು. CBIಗೆ ಆದೇಶ ಮಾಡಿದರೆ ತನಿಖೆಗೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಇದು ಗಂಗರಾಜು ಅವರ ಮಾತುಗಳು. ಅಂದರೆ ಈಗಾಗಲೇ ಏನು ಈ ಒಂದು 2013ರಲ್ಲಿ ಅಫಿಡವಿಟಲ್ಲಿ ಇರಲಿಲ್ಲ, ಇದ್ದಕ್ಕಿದ್ದಂಗೆ 2018ರ ಅಫಿಡವಿಟಲ್ಲಿ ಪ್ರತ್ಯಕ್ಷ ಆಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ನಕಲಿ ದಾಖಲೆ ಸೃಷ್ಟಿ ಮಾಡಿದರೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈಗಲೂ ಕಾಲ ಮಿಂಚಿಲ್ಲ, ಇವೆಲ್ಲವನ್ನ ವಾಪಸ್ಸು ಕೊಡಿ, ಸಮಗ್ರ ತನಿಖೆಯನ್ನು ಮಾಡಿ ಸತ್ಯ ಏನು ಅನ್ನೋದು ಜನರಿಗೆ ಗೊತ್ತಾಗಲಿ ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, ಟಿವಿ9 ಮೈಸೂರು.